ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅವತ್ತು ಭಾನುವಾರ. ಇನ್ನು 2 ವಾರದಲ್ಲಿ ಋತ್ವಿಯ ಡಿಗ್ರಿ ಪರೀಕ್ಷೆ ಪ್ರಾರಂಭವಾಗುವುದು. ಆದರೂ ಅವತ್ತು ಅದು ಯಾವುದನ್ನು ಲೆಕ್ಕಿಸದೆ ಅವಳ ಟೀಚರಮ್ಮನನ್ನು ಭೇಟಿಯಾಗಲು ಹೋದಳು. ಅವತ್ತು ಮನೆಯಲ್ಲಿ ಅನಸೂಯರವರನ್ನು ಬಿಟ್ಟು ಉಳಿದವರೆಲ್ಲ ಹೊರಗೆ ಹೋಗಿದ್ದರು. ಅನಸೂಯರವರು ದಿನಪತ್ರಿಕೆಯನ್ನು ಓದುತ್ತಾ ಕುಳಿತಿದ್ದರು. ಟೀಚರಮ್ಮ ಎಂದು ಕರೆದಾಗ ತಲೆ ಎತ್ತಿ ನೋಡಿದವರು, ಋತುಪುಟ ಬಂದ್ಯಾ, ಬಾ ಕೂತ್ಕೋ. ಅವಳು ಅವರ ಪಕ್ಕ ಕುಳಿತಳು. ಕುಡಿಲಿಕ್ಕೆ ಏನು ತರಲಿ? ಏನು ಬೇಡ ಟೀಚರಮ್ಮ. ಹಾಗಂದ್ರೆ ಹೇಗೆ, ಇರು ನಿನಗೆ ಜ್ಯೂಸ್ ತಗೊಂಡು ಬರ್ತೀನಿ ಎಂದವರು ಅವಳಿಗೆ ಕುಡಿಯಲು ಜ್ಯೂಸ್ ತಂದು ಕೊಟ್ಟರು. ಅವಳು ಸ್ವಲ್ಪ ಜ್ಯೂಸ್ ಕುಡಿದು ಅನಸೂಯರವರ ತೊಡೆ ಮೇಲೆ ತಲೆ ಇಟ್ಟು ಮಲಗಿದಳು. ಅವರು ಅವಳ ತಲೆ ಸವರುತ್ತಾ, ನಿನ್ನ ಮನಸ್ಸಲ್ಲಿ ಏನೋ ಆಗ್ತಿದೆ, ಅದೇನು ಅಂತ ಹೇಳು ಪುಟ್ಟ ಎಂದರು. ಅದು ಪುಟ್ಟ, ಯಾರು ಆ ಹುಡುಗ? ಅದು ಟೀಚರಮ್ಮ, ನಿಮಗೆ ಹೇಗೆ? ನಿನ್ನ ಮುಖ ನೋಡಿದರೆ ನನಗೆಲ್ಲ ಗೊತ್ತಾಗುತ್ತೆ ಪುಟ್ಟ. ನಾನು ನಿನ್ನ ಹೆತ್ತವಳಲ್ಲ, ಆದರೂ ನೀನು ನನಗೆ ಮಗಳೇನೆ. ನನ್ನ ಮಗಳ ಬಗ್ಗೆ ನನಗೆ ಗೊತ್ತಿಲ್ವಾ? ಅವರ ಮಾತು ಕೇಳಿ ಋತ್ವಿಗೆ ಕಣ್ಣು ತುಂಬಿ ಬಂತು. ತನ್ನ ಹೆತ್ತ ತಾಯಿ ಒಂದು ದಿನ ಕೂಡ ತನ್ನ ಬಗ್ಗೆ, ತನ್ನ ಬೇಕು ಬೇಡಗಳ ಬಗ್ಗೆ ತಿಳಿಯಲು ಯತ್ನಿಸಲಿಲ್ಲ. ಆದರೆ ತನ್ನ ಟೀಚರಮ್ಮ ತನ್ನ ಮುಖ ನೋಡಿ ತನ್ನ ಮನಸ್ಸಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಂಡರು. ಇಬ್ಬರ ಗುಣದಲ್ಲೂ ಆಕಾಶ ಭೂಮಿಯಷ್ಟು ಅಂತರವಿದೆ. ಎಷ್ಟೋ ಸಾರಿ ಅವಳಿಗೆ ಅನಿಸಿದೆ, ತಾನು ಅನಸೂಯರವರ ಮಗಳಾಗಿ ಹುಟ್ಟಬಾರದಿತ್ತೆ ಎಂದು. ಟೀಚರಮ್ಮ, ಅದು ಅವರನ್ನು ನೋಡಿದಾಗಿಂದ ನನಗೋಸ್ಕರ ಅಂತ ಒಬ್ಬರು ಇದ್ದಾರೆ, ನನ್ನ ಮುಂದಿನ ಜೀವನ ಅವರ ಜೊತೆ ಎಂದೆಲ್ಲ ಅನಿಸುತ್ತಿತ್ತು. ಮೊದಲು ಭ್ರಮೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಮನಸ್ಸು ಕೇಳ್ತಾ ಇಲ್ಲ. ನನ್ನ ಪ್ರತಿ ಉಸಿರು ಕೂಡ ಅವರೇ ಬೇಕು ಎಂದು ಅವರ ಹೆಸರನ್ನೇ ಹೇಳ್ತಾ ಇದೆ. ಅವರ ಕಣ್ಣಲ್ಲೂ ನನ್ನೆಡೆಗಿನ ಒಲವನ್ನು ಕಂಡಿದ್ದೇನೆ. ಆದರೆ ಅವರು ಇಲ್ಲಿ ತನಕ ಪ್ರೀತಿನ ಹೇಳ್ಕೊಂಡಿಲ್ಲ, ನಾನು ಕೂಡ ಹೇಳಿಲ್ಲ. ಆದರೆ ಒಂದಂತೂ ನಿಜ, ನನಗೆ ಅವರ ಮೇಲೆ ಇರೋದು ಆಕರ್ಷಣೆ ಅಲ್ಲ. ನಾನು ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ಅದು ಅವರನ್ನೇ, ನನ್ನ ರಾಜ್ಕುಮಾರ ಅವರೇ. ಅವಳ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡವರು, ಅವನ ಸ್ವಭಾವ ಹೇಗೆ, ಏನು ಎಲ್ಲ ತಿಳ್ಕೊಂಡಿದ್ಯಾ ಎಂದು ಪ್ರಶ್ನಿಸಿದಾಗ, ಹ್ಞೂ ಟೀಚರಮ್ಮ, ಪ್ರೀತಿ ಪ್ರೇಮ ಎಂದು ಜೀವನ ಹಾಳಾಗಬಾರ್ದು ಅಲ್ವಾ? ಒಂದು ವೇಳೆ ಅವರು ಒಳ್ಳೆಯವರು ಅಲ್ಲದೇ ಇದ್ದರೂ ನಾನವರನ್ನು ಜೀವನ ಪೂರ್ತಿ ಪ್ರೀತಿಸ್ತಾ ಇದ್ದೆ. ಯಾಕೆ ಗೊತ್ತಾ, ಪ್ರೀತಿ ಕುರುಡು ಅಂತಾರೆ. ಒಂದು ಸಾರಿ ಒಬ್ಬರನ್ನು ಮನಸಾರಿ ಪ್ರೀತಿಸಿದರೆ ಮರೆಯಲು ಸಾಧ್ಯನೇ ಇಲ್ಲ. ನಾನು ಅವರ ಬಗ್ಗೆ ವಿಚಾರಿಸಿದಾಗ ಎಲ್ಲರೂ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನೇ ಹೇಳಿದರು. ಅವರಿಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಅವರನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡೆ. ಪ್ರೀತಿ ಇದೆ ಅಂತ ಗೊತ್ತು, ಆದರೆ ಅವರಾಗಿ ಹೇಳಲಿ ಅಂತ ಕಾಯ್ತಾ ಇದ್ದೀನಿ. ಈ ಅವರು ಅಂದರೆ ಅವರಿಗೆ ಹೆಸರಿಲ್ವಾ? ಇದೆ, ತಪಸ್ ಅಂತ. ಓ, ಅಂದರೆ ನಮ್ಮ ಹುಡುಗಿ ಈಗ ತಪಸ್ಸನ್ನ ಪಡೆಯಲು ತಪಸ್ಸು ಮಾಡ್ತಿದ್ದಾಳೆ ಅಂತಾಯಿತು. ಟೀಚರಮ್ಮ, ನಾನು ಮಾಡಿದ್ದು ತಪ್ಪು ಅನ್ನಿಸ್ತಾ ಇದೆಯಾ? ಪ್ರೀತಿಸೋದು ತಪ್ಪು ಅಂತ ನಾನು ಖಂಡಿತ ಹೇಳಲ್ಲ. ಆದರೆ ಮುಂದೆ ನೀನು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ಯಾ? ನಿನ್ನ ಅಪ್ಪ ಅಮ್ಮ ಇದಕ್ಕೆ ಒಪ್ತಾರಾ? ಗೊತ್ತಿಲ್ಲ. ಒಂದು ವೇಳೆ ಒಪ್ಪಲಿಲ್ಲ ಅಂದರೆ ಅವರ ಮನಸ್ಸು ಬದಲಾಗೋ ತನಕ ಕಾಯ್ತೀನಿ. ಇಷ್ಟು ವರ್ಷ ಅವರ ಇಷ್ಟದ ಪ್ರಕಾರ ಬದುಕಿದೆ. ಆದರೆ ಈ ಒಂದು ವಿಷಯದಲ್ಲಿ ನಾನು ತ್ಯಾಗ ಮಾಡಲ್ಲ, ತಪಸ್ಗೆ ಮೋಸ ಮಾಡಲ್ಲ. ನನ್ನ ಆಶೀರ್ವಾದ ಯಾವತ್ತೂ ನಿನ್ನ ಮೇಲಿದ್ದೆ ಪುಟ್ಟ. ಯಾರೇನೇ ಅಂದರೂ ನಾನು ನಿನ್ನ ಜೊತೆ ಇರ್ತೀನಿ. ಎಲ್ಲ ಒಳ್ಳೆಯದಾಗುತ್ತೆ, ಧೈರ್ಯವಾಗಿರು. ಅವಳು ಖುಷಿಯಿಂದ ಟೀಚರಮ್ಮನನ್ನು ತಬ್ಬಿಕೊಂಡಳು. ತದನಂತರ ತನ್ನ ಮನೆಗೆ ಮರಳಿದಳು. ದಿನಗಳು ನಿಮಿಷಗಳ ವೇಗದಲ್ಲಿ ಸಾಗಿದವು. ಅವತ್ತು ಋತುವಿಯ ಡಿಗ್ರಿ ಅಂತಿಮ ವರ್ಷದ ಕೊನೆಯ ಪರೀಕ್ಷೆ ಚೆನ್ನಾಗಿ ಬರೆದಿದ್ದಳು. ಆಶಿತಾ ಹಾಗೂ ನಿಶಿತಾ ಅವಳನ್ನು ತಬ್ಬಿಕೊಂಡು ಅಳತೊಡಗಿದರು. ಋತು, ನೀನು ತುಂಬ ಮಿಸ್ ಮಾಡ್ತೀವಿ ಕಣೆ. ನಾನು ಅಷ್ಟೇ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ. 3 ವರ್ಷ ಜೊತೆಯಲ್ಲಿ ಓದಿದವರು, ಒಳ್ಳೆ ಗೆಳತಿಯರಾಗಿದ್ದರು. ಇನ್ನು ಮುಂದೆ ಪರಸ್ಪರ ನೋಡಲಾಗುವುದಿಲ್ಲ ಎಂದು ಮೂವರಿಗೂ ಬೇಸರವಾಗಿತ್ತು. ಋತು, ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಗೊತ್ತಿಲ್ಲ ನಿಶಿ, ಜಾಬ್ಗೆ ಹೋಗಬೇಕಾ ಅಥವಾ MSc ಮಾಡಬೇಕಾ ಯೋಚಿಸಿ ನಿರ್ಧಾರ ಮಾಡಬೇಕು. ನೀವಿಬ್ಬರು ಏನು ಮಾಡಬೇಕು ಅಂತಿದ್ದೀರಾ? ಗೊತ್ತಿಲ್ಲ ಕಣೆ, ಮನೆಯಲ್ಲಿ ಅದಾಗಲೇ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೆಣ್ಮಕ್ಳು ಹೆಚ್ಚು ಓದಿ ಪ್ರಯೋಜನ ಇಲ್ಲ, ಮದುವೆಯಾಗಿ ನೆಮ್ಮದಿಯಾಗಿ ಸಂಸಾರ ಮಾಡು ಅಂತಾರೆ ಎಂದು ನಿಶಿತಾ ಹೇಳಿದಾಗ ಆಶಿತಾ ಅವಳ ಮಾತನ್ನು ಅನುಮೋದಿಸಿದಳು. ಕಾಲ ಎಷ್ಟೇ ಬದಲಾದರೂ ಹೆಣ್ಮಕ್ಳ ಬಗ್ಗೆ ಜನರ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಗಲಿಲ್ಲ ಅಲ್ವಾ? ಹೆಣ್ಮಕ್ಳು ಎಷ್ಟು ಓದಿ ಏನು ಪ್ರಯೋಜನ? ನಾಳೆ ದಿನ ಗಂಡನ ಮನೆಗೆ ಹೋಗಿ ಅಲ್ಲಿಂದ ಕೆಲಸಕ್ಕೆ ಹೋಗ್ತಾರೆ, ಲಾಭ ಅವರಿಗೆ, ನಮಗೆ ಬರೀ ನಷ್ಟನೇ ಎನ್ನುವವರು ಒಂದು ಕಡೆ ಆದರೆ, 18 ವರ್ಷ ಆದ ಕೂಡಲೇ ಹೆಣ್ಮಕ್ಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಬೇಕು, ಕಾಲೇಜ್ ಓದು ಅಂತ ಹೋಗಿ ಕೊನೆಗೆ ಪ್ರೀತಿ ಪ್ರೇಮದ ಬಲೆಗೆ ಸಿಲುಕಿ ಜೀವನ ಹಾಳು ಮಾಡ್ತಾರೆ ಎಂಬ ಅಭಿಪ್ರಾಯದವರು ಇನ್ನೊಂದು ಕಡೆ. ಮೊದಲನೇ ಗುಂಪಿಗೆ ಸೇರುವವರಿಗೆ ನಾನು ಹೇಳೋದಿಷ್ಟೇ,
ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಯಾವುದೇ ರೀತಿಯಲ್ಲಿ ನಿಮಗೆ ನಷ್ಟ ಆಗಲ್ಲ. ಯಾಕೆಂದರೆ ನಿಮ್ಮ ಕಷ್ಟಕ್ಕೆ ಹೆಗಲು ನೀಡುವವರು ಕೊನೆಗೆ ಅವರೇ. ಈಗಿನ ಕಾಲದಲ್ಲಿ ಗಂಡನ ಮನೆಯವರು ಅಷ್ಟು ಕೆಟ್ಟವರೇನಲ್ಲ. ಸೊಸೆ ದುಡಿದ ಹಣ ತವರು ಮನೆಗೆ ಕೊಟ್ಟರೆ ಬೇಡ ಅನ್ನಲ್ಲ. ಒಂದು ವೇಳೆ ಗಂಡನ ಮನೆಯಲ್ಲಿ ಕಷ್ಟ ಬಂದರೂ ಅವಳಿಗೆ ದುಡಿಮೆ ಅಂತ ಇದ್ದರೆ ಆ ಮನೆಯಲ್ಲಿ ಅವರ ಕಷ್ಟಕ್ಕೆ ಹೆಗಲು ನೀಡಬಹುದು ಅಲ್ವಾ. ಇನ್ನೆರಡನೇ ಗುಂಪಿಗೆ ಸೇರುವವರಿಗೆ ನಾನು ಹೇಳೋದಿಷ್ಟೇ, ಕಾಲೇಜಿಗೆ ಕಲಿಯಲು ಹೋಗುವ ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ಇರಲ್ಲ. ಯಾರೋ ಪ್ರೀತಿ ಪ್ರೇಮ ಎಂದು ತಮ್ಮ ಜೀವನ ಹಾಳು ಮಾಡಿಕೊಂಡ್ರು ಅಂತ ಎಲ್ಲರೂ ಅದೇ ಥರ ಇರಲ್ಲ ಅಲ್ವಾ ಎಂದಳು ಋತ್ವಿ. ನೀನು ಹೇಳೋದೇನೋ ಸರಿ ಕಣೆ, ಆದರೆ ಮನೆಯವರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡು ಎಂದು ನಿಶಿತಾ ಹೇಳಿದಾಗ, ನಿಮ್ಮ ಮನೆಯವರ ಪ್ರಕಾರ ನೀನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿದರೆ ಅವರ ಜವಾಬ್ದಾರಿ ಮುಗಿಯಿತು. ಹಾಗಾದರೆ ನೀನು ಅವರು ಹೇಳಿದ ಹಾಗೆ ಕೇಳು, ಮದುವೆಯಾಗು ಎಂದಳು. ವಾಟ್? ಹೌದು, ಮದುವೆಯಾಗು. ಆದರೆ ಯಾರು ನಿನ್ನ ಭಾವನೆಗಳಿಗೆ ನಿನ್ನ ಕನಸುಗಳಿಗೆ ಬೆಂಬಲ ನೀಡ್ತಾರೋ ಅವರನ್ನು ಮದುವೆಯಾಗು. ಅದು ನನಗೆ ಹೇಗೆ? ಹುಡುಗ ನಿನ್ನ ನೋಡೋಕೆ ಬಂದಾಗ ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ತಾರಲ್ವಾ, ಆವಾಗ ನಿನ್ನ ಮನಸ್ಸಲ್ಲಿರೋದನ್ನು ನೇರವಾಗಿ ಅವರ ಹತ್ರ ಹೇಳಿಬಿಡು. ಅವರು ಒಪ್ಪಿದರೆ ಮದುವೆ ಆಗು, ಇಲ್ಲ ಅಂದರೆ ಹುಡುಗ ಇಷ್ಟ ಆಗಲಿಲ್ಲ ಅಂತ ಹೇಳಿಬಿಡು. ಥ್ಯಾಂಕ್ ಯು ಕಣೆ, ನನಗಿದು ಹೊಳಿಲೇ ಇಲ್ಲ ಎಂದು ನಿಶಿತಾ ಹೇಳಿದಾಗ, ಆಶಿತಾ ನಾನು ಹಾಗೆ ಮಾಡ್ತೀನಿ, ಥ್ಯಾಂಕ್ ಯು ಋತು ಎಂದಳು. ಗೆಳತಿಯರು ಋತ್ವಿಗೆ ತಮ್ಮ ಮನೆ ಫೋನ್ ನಂಬರ್ ಕೊಟ್ಟರು. ಅವಳು ಕೂಡ ಫೋನ್ ನಂಬರ್ ಕೊಟ್ಟಳು. ಮೂವರು ಕಾಲೇಜ್ ಗೇಟ್ ಬಳಿ ಬಂದರು. ಆಶಿತಾ ಹಾಗೂ ನಿಶಿತಾ ಬಲಗಡೆಯ ರಸ್ತೆಯಲ್ಲಿ ಹೋದರೆ ಋತ್ವಿ ಎಡಗಡೆಯ ರಸ್ತೆಯಲ್ಲಿ ಹೋದಳು. ಆಗ ಬೈಕ್ ಒಂದು ಅವಳ ಮುಂದೆ ಬಂದು ನಿಂತಿತು. ಮುಂದುವರಿಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.